ಮಹಾದೇವ್ ಹರ ಹರ ಮಹಾದೇವ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ ಜೊತೆ ಒಂದು ಸುಂದರವಾಗಿರೋ ತುಂಬಾ ವಿಶೇಷವಾದ ಅನುಭವನ ಹಂಚ್ಕೋಬೇಕು ಅಂತ ಅನ್ಸಿ ಈ ವಿಡಿಯೋ ಮಾಡಿದೆ ನಾನು. ಸೊ ಭಾನುವಾರ ಶಿವರಾತ್ರಿ ಆಯ್ತು, ಇಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಸ್ವಲ್ಪ ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದಿದ್ರಿಂದ ಮಾಡಕ್ಕಾಗಲಿಲ್ಲ. ಸೊ ಶಿವರಾತ್ರಿ ದಿನ ನಾವು ಲಿಯಾನ್ ಸಿಟಿ ಅಂದ್ರೆ ಫ್ರಾನ್ಸ್ ಅಲ್ಲಿರೋ ಲಿಯಾನ್ ಅಲ್ಲಿ, ಇಲ್ಲಿ ದೇವಸ್ಥಾನಗಳೇ ಇಲ್ಲ, ಆಕ್ಚುಲಿ ಇರೋದು ಇದೊಂದೇ ದೇವಸ್ಥಾನ. ಆ ದೇವಸ್ಥಾನನ ಹೇಗಿದೆ ಅಂತ ನೋಡೋಣ ಅಂತ ನಾವು ವಿಸಿಟ್ ಮಾಡಿದ್ವಿ. ಆದ್ರೆ ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ತುಂಬಾ ಸ್ಪೆಷಲ್ ದೇವಸ್ಥಾನ. ಯಾಕೆ ಅಂತ ಕೇಳ್ತೀರಾ? ಇದನ್ನ ನಮ್ಮ ದೇಶದವ್ರು ಸ್ಟಾರ್ಟ್ ಮಾಡಿಲ್ಲ. ಈ ದೇವಸ್ಥಾನನ ಸ್ಟಾರ್ಟ್ ಮಾಡಿದ್ರು ಒಬ್ಬ ಫ್ರೆಂಚ್ ಭಕ್ತರು. ಅವರು ತಮ್ಮ ಮನೇಲೇ ಪ್ರಾರಂಭ ಮಾಡಿದ್ದಾರೆ. ಇವರಿಗೆ ಇರೋ ಭಕ್ತಿ, ಈ ಸಂಸ್ಕೃತಿ ಅದನ್ನ ನೋಡಿ ನಮ್ಗೆ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ಅವ್ರಿಗೆ ಶಿವನ ಮೇಲೆ ಆರಾಧನೆ ಜಾಸ್ತಿ ಆಗಿ ಒಂದ್ಸಲಿ ನಮ್ಮ ದೇಶಕ್ಕೆ ವಿಸಿಟ್ ಮಾಡಿದಾಗ ಅದನ್ನ ತಮ್ಮ ದೇಶದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಮಾಡಿದಾರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಹೇಗೆ ಭಕ್ತಿ, ಸಂಸ್ಕೃತಿ ಮತ್ತೆ ಶಿವನ ಮೇಲಿನ ಪ್ರೀತಿ ದೇಶದ ಗಡಿಗಳನ್ನ ದಾಟಿ ಒಂದಾಗಿಸುತ್ತಲ್ವಾ ಅನ್ನೋದಕ್ಕೆ ಇದೊಂದು ಸುಂದರ ಉದಾಹರಣೆ. ದೇವಾಲಯದ ಒಳಗೆ ಹೆಂಗೆ ಅಂದ್ರೆ ಶಾಂತಿ, ಭಕ್ತಿ ತುಂಬಾನೇ ಇತ್ತು. ಈ ಆಧ್ಯಾತ್ಮಿಕ ವಾತಾವರಣ ನಮ್ಗೆ ತುಂಬಾನೇ ವಿಶೇಷ ಅನುಭವ ನೀಡ್ತು. ಅಷ್ಟೇ ಅಲ್ಲದೆ ದೇವಸ್ಥಾನ ಹೇಗೆ ಆರಂಭ ಆಯ್ತು ಅಂತ ನಾವು ಅವ್ರನ್ನ ಕೇಳಿದಾಗ ಅದ್ರ ಬಗ್ಗೆ ಅವ್ರಿಗೆ ಯಾವ್ದ್ರ ಮೇಲೆ ಭಕ್ತಿ ಬಂದು ಹೇಗ್ ಸ್ಟಾರ್ಟ್ ಮಾಡಿದ್ರು ಅವರು, ಇದನ್ನೆಲ್ಲ ಅದ್ರ ಬಗ್ಗೆನೂ ಅವರು ನಮ್ಮ ಹತ್ರ ಒಂದಿಷ್ಟು ಮಾತುಕತೆ ಮಾಡಿದ್ದಾರೆ. ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೋಡಿ ಈ ವಿಡಿಯೋದಲ್ಲಿ. So I continue in my place and your own place, this is what? Yes, and people start to come to visit, and now I follow this guru who is there today, and I just have my Upanayam, so I take the vow to run the place. Very grateful to hear this one. Yes. Happy Mahashivaratri. Thank you so much. Thank you. Happy Shivaratri to everyone, I can say. Happy Mahashivaratri to everyone from Lyon, far away in France. Japan, but Indian also. And then when I go in India, I have lot of inner feeling very strong, especially in Varanasi. Haridwar. Yes. And Kashi. Yes. And then when I come back, I was looking for Indian people. I meet people of the temple. For your visit. Yes. ಥ್ಯಾಂಕ್ ಯು. ಸೊ ನಾವು ಶಿವರಾತ್ರಿ ದಿನ ಲಿಯೋನ್ ಅಲ್ಲಿರೋ ಶಿವ ದೇವಸ್ಥಾನನ ಹುಡ್ಕೊಂಡು ಬಂದ್ವಿ. ಸೊ ಫೈನಲಿ ದರ್ಶನ ಸಿಕ್ತು. ಸೊ ಅಲ್ಲಿರೋ ಒಬ್ಬ ಫ್ರಾನ್ಸ್ನವರವರು, ಫ್ರೆಂಚ್ ಪೀಪಲ್. ಸೊ ಅವರು ನಮ್ಮ ದೇವರ ಬಗ್ಗೆ ಅಂದ್ರೆ ಶಿವನ ಬಗ್ಗೆ ಒಂದೇನೋ ಆರಾಧನೆ, ಅದ್ರ ಬಗ್ಗೆ ಒಂದು ಆಸಕ್ತಿ ಮೂಡಿ ಅವರು ಒಂದು ತಮ್ಮದೇ ಆದ ಒಂದು ಜಾಗನ ಹುಡ್ಕೊಂಡು, ತಮ್ಮದೇ ಒಂದು ಜಾಗ ಖರೀದಿ ಮಾಡ್ಕೊಂಡು ಅದರಲ್ಲಿ ಶಿವನ್ ಟೆಂಪಲ್ ನ ಕಟ್ಟಿದ್ದಾರೆ. ಸೊ ತುಂಬಾನೇ ಖುಷಿ ಆಯ್ತು ನೋಡಿ. ಸೊ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅದನ್ನ ಕಮೆಂಟ್ ಮಾಡಿ. ಸೊ ಇಲ್ಲೆಲ್ಲ ತುಂಬಾನೇ ಕಾಸ್ಟ್ಲಿ. ಆ ತರದಲ್ಲಿ ಒಂದು ಜಾಗ ತಗೊಂಡು ಒಂದು ದೇವಸ್ಥಾನ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ ಏನಲ್ಲ, ಬಟ್ ಅವರು ಅಷ್ಟ್ರ ಮಟ್ಟಿಗೆಲ್ಲ ಮಾಡಿದ್ದಾರೆ. ಸೊ ಅಪ್ರಿಶಿಯೇಟ್ ದಟ್. ರವಿ, ದೇವಸ್ಥಾನ ನೋಡಿದೆಲ್ಲ ಏನ್ ಅನ್ಸುತ್ತೆ ನಿನಗೆ? ತುಂಬಾ ಖುಷಿ ಆಯ್ತು ನನಗೆ ಮಾತ್ರ. ಕಣ್ಣು ತುಂಬಿ ಬಂದು ಚಳಿ ತುಂಬಿದೆ. ಅವ್ರ ಹತ್ರ ಮಾತಾಡುವ ನನಗೆ ವರ್ಡ್ಗಳೇ ಬರ್ತಾ ಇರ್ಲಿಲ್ಲ, ಅಂತ ಖುಷಿ ಆಯ್ತು. ಲಿಯಾನಲ್ಲಿ ಇರೋದೇ ಇದು ಒಂದು ಟೆಂಪಲ್, ಇದೊಂದೇ ಟೆಂಪಲ್. ತುಂಬಾ ಖುಷಿ ಆಯ್ತು. ತುಂಬಾ ಕಷ್ಟಪಟ್ಟಿದ್ದಾರೆ ಟೆಂಪಲ್ ಮಾಡ್ಲಿಕ್ಕೂ ಕೂಡ. ಅವ್ರು ಹೇಳ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಎಷ್ಟು ಕಷ್ಟ ಆಗಿದೆ ಟೆಂಪಲ್ ಮಾಡಕ್ಕೆ ಅಂತ ಹೇಳಿ. ಅವ್ರಿಗೊಂದು ದೊಡ್ಡ ಏಮ್ ಇದೆ, ಒಂದು ಟೆಂಪಲ್ ಮಾಡಬೇಕು ಅಂತ ಹೇಳಿ. ಸೊ ಅವರಿಗೆಲ್ಲ ಸ್ವಲ್ಪ ಸಪೋರ್ಟ್ ಬೇಕಂತ ಹೇಳಿ. ಇಂಡಿಯನ್ಸ್ ಬಂದವರು ಸಪೋರ್ಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಅವರಿಗೆ. ಸೊ ಆದ್ರೂ ರವಿ, ಇಲ್ಲಿ ಆಕ್ಚುಲಿ ಏನಾದ್ರೆ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ರೆ ಅದೊಂಥರ ಏನೋ ಸಪೋರ್ಟ್ ಸಿಗುತ್ತೆ ಗೌರ್ಮೆಂಟ್ ಇಂದ. ಬಟ್ ಇಲ್ಲಿ ಅವ್ರ ಜನನೇ ಬೇರೆ. ಬಟ್ ಅವ್ರು ಹೇಗೆ ಸಪೋರ್ಟ್ ಸಿಗ್ತಾನಲ್ಲ ಅವ್ರಿಗೆ ಈ ತರ ಎಲ್ಲ ಮಾಡಕ್ಕೆ ತುಂಬಾನೇ ಕಷ್ಟ ಅನ್ಸುತ್ತೆ. ಈಸಿ ಇಲ್ಲ ಆಕ್ಚುಲಿ. ಸೊ ಇಲ್ಲೆಲ್ಲ ಯುರೋಪ್ ಅಲ್ಲೆಲ್ಲ ಟೆಂಪಲ್ ಮಾಡಬೇಕು ಅಂದ್ರೆ ಇದೆಲ್ಲ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಆರ್ ಸೆಕ್ಯುಲರ್ ಕಂಟ್ರೀಸ್. ಸೊ ಇಲ್ಲೆಲ್ಲ ಅವ್ರದ್ದು ಏನಿದೆ ಅದನ್ನೇ ಫಾಲೋ ಮಾಡ್ತಾರೆ, ಬೇರೆ ಅಲೋ ಮಾಡಲ್ಲ. ಬಟ್ ಇಲ್ಲೆಲ್ಲ ಟೆಂಪಲ್ ಮಾಡಬೇಕು ಅಥವಾ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ತುಂಬಾ ಪ್ರೊಸೆಸ್ಸು, ಗೌರ್ಮೆಂಟ್ ರೂಲ್ಸು, ರೆಗ್ಯುಲೇಷನ್ಸು, ಲೋಕಲ್ ಬಾಡಿ, ಸೊ ಅದೆಲ್ಲ ಲಾಟ್ ಆಫ್ ಪೇಪರ್ ವರ್ಕ್ಸ್.
ಆ ಪೇಪರ್ ವರ್ಕ್ ಇರೋದ್ರಿಂದನೇ ಬಹಳ ಕಷ್ಟ ಆಗುತ್ತೆ. ಏನೋ ಪ್ಯಾರಿಸ್ ಅಲ್ಲ ಸ್ವಲ್ಪ ಇದಾವಂತೆ ಟೆಂಪಲ್ಸ್. ಹೇಳ್ತಾ ಇದ್ರಲ್ಲ 50 ದೇವಸ್ಥಾನಗಳಿದೆ ಅಂತ ಪ್ಯಾರಿಸ್ ಅಲ್ಲಿ. ಪ್ಯಾರಿಸ್ ಅಲ್ಲಿ ಒಂದು 40-50 ಟೆಂಪಲ್ಸ್ ಇದಾವೆ. ಬಟ್ ಅದು ಇಲ್ಲಿ ಅವರು ಇನಿಷಿಯೇಟ್ ಮಾಡಿರೋದು ಆಕ್ಚುಲಿ ಅವರೇ ಫಸ್ಟ್ ಇನಿಷಿಯೇಟ್ ಬಿಟ್ರೆ ಇಲ್ಲಿ ಲಿಯೋನಲ್ಲೇ ಇವರೇ ಇನಿಷಿಯೇಟ್ ಮಾಡಿದಾರಂತೆ. ಸೊ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಬಂದು. ಅದು ಶಿವರಾತ್ರಿ ದಿನ ಅವರು ನಾವು ಅದೇ ತುಂಬಾ ಹುಡ್ಕೊಂಡು ಬಂದ್ವಿ. ಸಡನ್ ಚಳಿ ಬೇರೆ ಇಲ್ಲಿ. ಈಗ ಇವತ್ತು ಎಷ್ಟು ಡಿಗ್ರಿ ಇದೆ ಈಗ? ಅಟ್ ಪ್ರೆಸೆಂಟ್ ಈಗ ಮೋಸ್ಟ್ಲಿ 1 to 3 ಡಿಗ್ರಿ ಇದೆ ಅಷ್ಟೇ. ಚಳಿ ಇದೆ, ಬರಕ್ ಆಗ್ತಾ ಇರಲಿಲ್ಲ. ಬಟ್ ಅದ್ರಲ್ಲೇ ಶಿವನ್ ನೋಡ್ಲೇಬೇಕು ಅನ್ನೋ ಹಠ ಇತ್ತು ಇವತ್ತು. ಸೊ ಫೈನಲಿ ಬಂದ್ವಿ, ನೋಡಿದ್ವಿ ಶಿವನ್ ನೋಡಿ. ಅದು ಬೇರೆ ದೇಶದಲ್ಲಿ ನೆಲೆಸಿರೋ ನಮ್ ಶಿವನ್ ನೋಡಿ ತುಂಬಾನೇ ಖುಷಿ ಆಯ್ತು, ನೆಮ್ಮದಿನೂ ಸಿಕ್ತು. ಹಾಗೆ ನಮಗಿಂತ ಹೆಚ್ಚಿಗೆ ಅವ್ರ ಭಕ್ತಿ ನೋಡಿ ನಮಗೆ ಗೌರವನೂ ಬಂತು. ನೋಡಿ ನಾವು ಮಾಡೋದು ದೊಡ್ಡದಲ್ಲ, ಬಟ್ ಅವರು ನಮ್ಮ ದೇವ್ರನ್ನ ಮಾಡ್ತಾರಲ್ಲ, ಪೂಜೆ ಮಾಡೋದು, ಗೌರವ ಕೊಡೋದು, ಅದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ ಆಕ್ಚುಲಿ. ಸೊ ಲಿಯಾನಲ್ಲಿ ಅಲ್ಲಿಗೆ ಹತ್ರ ಆಗುವಂತ ಟ್ರಾಮ್ ಸ್ಟೇಷನ್ ಅಂತಂದ್ರೆ ದೇವಸ್ಥಾನಕ್ಕೆ ಇದೇ ಟ್ರಾಮ್ ಸ್ಟೇಷನ್ ಇಂದಾನೆ ಹೋಗ್ಬೇಕು. ಸೊ ನಾವು ವಾಪಸ್ ಇಲ್ಲಿಂದ ಬಂದು ಸೀದಾ ಮನೆ ಕಡೆ ನಡೆದ್ವಿ. ಸೊ ಮನೆಗೆ ಹೋದ್ಮೇಲೆ ಯಾಕಂದ್ರೆ ಬೇಗನೆ ವಾಪಸ್ ಹೋಗ್ಬೇಕಾಗಿತ್ತು. ಯಾಕಂದ್ರೆ 6 ಗಂಟೆಯಿಂದಾನೇ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಬಟ್ ನಾವು ಬೇಗನೆ ಬಂದು ವಿಸಿಟ್ ಮಾಡ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಯಾಕಂದ್ರೆ ಸಂಜೆ ಆಗ್ತಿದ್ದಂಗೆ ತುಂಬಾನೇ ಚಳಿ, ಆಮೇಲೆ ಮಳೆ ಪ್ರಿಡಿಕ್ಷನ್ ಬೇರೆ ಇತ್ತು. ಸೊ ಹಾಗಾಗಿ ಮಕ್ಳಿರೋದ್ರಿಂದ ನಾವು ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅನ್ನೋ ಪ್ಲಾನ್ ಇತ್ತು. ಬಂದ ಮೇಲೆ ನಾವು ಮನೆಯಲ್ಲಿ ಶಿವರಾತ್ರಿ ಅವಾಗ ಹೇಗ್ ಮಾಡ್ತೀವಿ ಅದೇ ತರನೇ ಮಾಡಿದ್ವಿ. ನಮಗೆ ಪುಣ್ಯಕ್ಕೆ ಬಿಲ್ಪತ್ರೆ ಮತ್ತೆ ಹೂವು ಸೊ ದೇವಸ್ಥಾನದಲ್ಲೇ ಸಿಕ್ತು, ಅದನ್ನೇ ತಗೊಂಡ್ಬಂದ್ಬಿಟ್ಟು ಪೂಜೆ ಮಾಡಿದ್ವಿ. ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಸೊ ಮಕ್ಳು ಕಾಟ ಕೊಡ್ತಾರೆ ಅಥವಾ ಏನಾದ್ರು ಇರಿಟೇಷನ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಮೊಬೈಲು ಟಿವಿ ಹಚ್ಕೊಟ್ಬಿಟ್ಟು ನಾವಷ್ಟೇ ಪೂಜೆ ಮಾಡೋದು ನನ್ನ ಪ್ರಕಾರನೇ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಅವರು ನೋಡ್ತಾ ಇದ್ರೆ ಅವ್ರಿಗೂ ಒಂದೊಂದು ಮಾಡ್ತಾರೆ, ಮಕ್ಳು ಅಂದ್ಮೇಲೆ ತಪ್ಪು ಮಾಡೋ ಸಹಜ. ಸೊ ಅವ್ರಿಗೂ ಒಂದೊಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇಟ್ಕೋಬೇಕು. ತಪ್ಪು ಮಾಡೋ ಸಹಜ, ಮಕ್ಳು ಅಂದ್ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಸೊ ಅವರನ್ನು ನಮ್ಮ ಜೊತೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ಅವರಿಗೆ ಗೊತ್ತಾಗುತ್ತೆ ನಮ್ಮ ರೀತಿ ರಿವಾಜುಗಳು, ನಮ್ಮ ಮನೇಲಿ ಏನೇನು ನಾವು ಫಾಲೋ ಮಾಡ್ತೀವಿ, ನಮ್ಮ ಹಿರಿಯರು ಏನೇನು ಮಾಡಿದ್ರು ಅದೆಲ್ಲ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ತಾಯಂದ್ರು ಅದನ್ನ ನಾವು ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು. ಮಕ್ಳು ಏನಾದ್ರು ಬೀಳಿಸ್ತಾರೆ, ಮುರಿತಾರೆ ಅಥವಾ ಹಾಳು ಮಾಡ್ತಾರೆ ಅಂತ ಅವ್ರನ್ನ ದೂರ ಇಡ್ತೀವಿ. ಇಂಥ ಒಂದು ಫಂಕ್ಷನ್ ಅಥವಾ ಪೂಜೆಗಳು ಮಾಡ್ಬೇಕಾದ್ರೆ ಅದನ್ನ ಕಮ್ಮಿ ಮಾಡಿ. ಯಾಕೆ ಅಂತಂದ್ರೆ ಅದನ್ನ ಎಷ್ಟು ಇನ್ವಾಲ್ವ್ ಮಾಡ್ಕೊಂತೀರ ಆಗಿನ ಮಟ್ಟಿಗೆ ನಮ್ಗೆ ಕಷ್ಟ ಆಗುತ್ತೆ, ಬಟ್ ಅವರಿಗೆ ನಮ್ಮ ಪದ್ಧತಿಗಳೆಲ್ಲ ತಿಳಿಯುತ್ತೆ. ಸೊ ಇದೇ ತರನೇ ನಾವು ಅಷ್ಟೇ ಪೂಜೆ ಮಾಡಿದ್ವಿ. ಅಷ್ಟು 4 ಜನ ಸೇರ್ಕೊಂಡು ಪೂಜೆ ಮಾಡಿದ್ವಿ. ಹೋದ ವರ್ಷ ಏನಾಗಿತ್ತು ಅಂತಂದ್ರೆ ನಾವು ನಮ್ಮ ಅತ್ತೆ ಊರಿಂದ ಬಂದಿದ್ರು. ಸೊ ಎಲ್ಲರೂ ಸೇರ್ಕೊಂಡು ಶಿವರಾತ್ರಿ ಬೆಂಗಳೂರಲ್ಲಿ ಆಚರಿಸಿದ್ವಿ ನಮ್ಮ ಮನೇಲಿ. ಸೊ ಅದರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ, ಆಮೇಲೆ ರಾಗಿ ಕೆಲಸ ಮಾಡಿದ್ವಿ. ಸೊ ಈ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಯಾರೆಲ್ಲ ನೋಡಿಲ್ಲ ಬೇಕಾದ್ರೆ ಹೋಗಿ ವಿಸಿಟ್ ಮಾಡ್ಬೋದು. ನಾನು ಬೇಕಾದ್ರೆ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ಒಂದು ವಿಡಿಯೋ ನೋಡಿದಾಗ ನಂಗೆ ಹಳೆ ಮೆಮೊರೀಸ್ಗಳೆಲ್ಲ ನೆನಪಾಯ್ತು. ಸೊ ಅಲ್ಲಿ ಈ ತರ ಮಾಡಿದ್ವಿ ಅಂತಂದ್ಬಿಟ್ಟು ಒಂದಷ್ಟು ಮಿಸ್ ಮಾಡ್ಕೊಂಡೆ ನಾನು ಅವತ್ತಿನ ದಿನಗಳು. ಇವತ್ತು ನಾವು 4 ಜನ ಪೂಜೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಬೇಜಾರು ಆಯ್ತು, ಆದ್ರೂ ನಾವೆಲ್ಲೇ ಇದ್ರು ನಮ್ಮ ಪೂಜೆಗಳನ್ನ ನಾವು ಮಾಡ್ಲೇಬೇಕು, ನಮ್ಮ ಕೆಲಸ ನಾವು ನಡ್ಸ್ಕೊಂಡು ಹೋಗ್ಲೇಬೇಕು. ಸೊ ಹೀಗಿತ್ತು ನಮ್ಮ ಶಿವರಾತ್ರಿಯ ದಿನದ ಬ್ಲಾಗ್. ನಾನು ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಏನೆಲ್ಲ ಅನಿಸ್ತು ಅಂತ ನೀವು ಕಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದೇ ತರಹ ವಿಡಿಯೋಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಆ ಭೋಲೆನಾಥ ಶಂಕರ ಶಿವ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ನಿಮ್ಮ ಕುಟುಂಬ ಎಲ್ಲರಿಗೂ ಹಾಗೆ ನಮಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲೇ ಇಡ್ರಿ.